ಸರ್, ನಿನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಲೋಕಲ್ ನಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಲೋಕಲ್ ನಲ್ಲಿ ಸಿಎಂ ಡಿಸಿಎಂ ಸಮಸ್ಯೆನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ನೋಡಿ, ಈಗ ಇವೆಲ್ಲ ಪ್ರಶ್ನೆಗಳಿಗೆ ನಾನು ಒಂದೇ ಒಂದು ಉತ್ತರ ಹೇಳ್ಬಿಡ್ತೀನಿ. ಈ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು ಆಗಬೇಕು, ಗೊತ್ತಾಯ್ತಾ? ಇರ್ಬೋದು, ಖರ್ಗೆ ಸಾಹೇಬ್ರು ಏನು ಹೇಳಿದ್ದಾರೆ ಅದು ಸರಿ ಇರ್ಬೋದು. ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥ ಭಾವನೆ ಅವರಲ್ಲಿ ಇರಬಹುದು. ಅದು ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದಾಗ್ಯೂ ಕೂಡ ಹೈಕಮಾಂಡ್ನಲ್ಲಿ ಈ ರೀತಿಯ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ಆ ಕೂಡಲೇ ನಾನು ಜಾಗ ಬಿಡ್ತೀನಿ, ಇಲ್ಲ ಅಂದ್ರೆ ನಾನೇ ಮುಖ್ಯಮಂತ್ರಿ ಅಂತ ಅವರು ಹೇಳ್ತಿದ್ದಾರೆ. ಇವರು ಈಗ DK ಶಿವಕುಮಾರ್ ಅವರು ಕೂಡ ಆಸ್ಪಿರೆಂಟ್ ಇದ್ದಾರೆ, ಅವರು ಕೂಡ ಕೇಳ್ತಾ ಇದ್ದಾರೆ. ಅವ್ರ ಜೊತೆ ಬಹಳ ಜನನೂ ಇದ್ದಾರೆ, ಅವ್ರು ಯಾರು ಹೇಳ್ಕೊಳಕ್ ಹೋಗಲ್ಲ. ಆದ್ರೆ ಇವ್ರು ಶಿವಕುಮಾರ್ ನನಗೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರೆ, ಯಾರು ಮಾತು ಕೊಟ್ಟಿದ್ರು ಅವರನ್ನ ಕೇಳಿ ಅವರಿಂದ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥದ್ದು ಆಗಬೇಕು. ಅಂತಿಮವಾಗಿ ಹೈಕಮಾಂಡ್ನವರು ಈ ಒಂದು ಗೊಂದಲಕ್ಕೆ ತೆರೆ ಎಳಿತಕ್ಕಂತ ಅಗತ್ಯತೆ ಇದೆ. ಇಲ್ಲ ಅಂದ್ರೆ ಇದು ಈ ಗೊಂದಲ ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತದೆ. ಸಿಎಂ ಸದನದ ಒಳಗಡೆ ಹೇಳಿದ್ದಾರೆ, ಯಾವುದೇ ಒಪ್ಪಂದ ಆಗಿಲ್ಲ, ಬಹುಶಃ ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ಈಗ ಆಗಿದೆಯೋ ಆಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ, ಅದನ್ನ ನಾವು ಒಪ್ಕೋಬೇಕು. ಇನ್ನೊಂದು ಕಡೆ ಏನೋ ಆಗಿದೆ ನಮ್ಮಲ್ಲಿ ಒಂದು ಒಪ್ಪಂದ ಅಂತ DK ಶಿವಕುಮಾರ್ ಅವರು ಕೂಡ ಹೊರಗಡೆ ಹೇಳಿದ್ದಾರೆ. ಅದನ್ನು ಕೂಡ ತಳ್ಳ ಹಾಕಂಗಿರೋದಿಲ್ಲ. ಏನೇ ಇರ್ಲಿ, ಆಗಿರ್ಲಿ ಆಗಿಲ್ದೇ ಇರ್ಲಿ, ಅಂತಿಮವಾಗಿ ಹೈಕಮಾಂಡ್ ಅವ್ರ ಗಮನದಲ್ಲಿ ಇಲ್ಲದೆ ಯಾವ್ದು ಏನಾಗಿರೋದಿಲ್ಲ. ಯಾವ ಪತ್ರ ನಾನು 50 ಬರ್ದಿದ್ದೀನಿ. ಅದರಲ್ಲಿ ಯಾವ ಪತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪರಮೇಶ್ವರ್ ಭೇಟಿಯಾಗಿದ್ದಾರೆ ಸರ್. ನಿನ್ನೆ HK ಪಾಟೀಲ್ ಅವರು ಭೇಟಿಯಾಗಿದ್ರು ಸರ್. ನೋಡಿ, ಅವರು ಹಿರಿಯ AICC ಅಧ್ಯಕ್ಷರು. AICC ಅಧ್ಯಕ್ಷರಾದ ಮೇಲೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಹಿರಿಯ ಮುಖಂಡರುಗಳು, ಸಚಿವರುಗಳು ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಮಾಡಿರ್ತಾರೆ. ಭೇಟಿಯಾಗಿದ್ದಕ್ಕೂ ಸಂಬಂಧ ಇಲ್ವಾ ಸರ್? ನೀವು ರಾಹುಲ್ ಗಾಂಧಿ ಪತ್ರ ಬರ್ದಿದ್ದಕ್ಕೂ DKC ಭೇಟಿಯಾಗಿದ್ದಕ್ಕೂ ಸಂಬಂಧ ಇಲ್ವಾ? ನೋಡಿ, DKC ಭೇಟಿಯಾಗಿದ್ದು, ಪತ್ರ ಬರೆದಿದ್ದು, ಅದಕ್ಕೆ ಏನ್ ಸಂಬಂಧ ಇರುತ್ತೆ? ನನ್ನ ಅಭಿಪ್ರಾಯ ಅವ್ರಿಗೂ ಹೇಳಿದ್ದೀನಿ, ಇವ್ರಿಗೂ ಹೇಳಿದ್ದೀನಿ. ಅಂತಿಮವಾಗಿ ಪಕ್ಷದಲ್ಲಿ ನಡೀತಾ ಇರೋ ಬೆಳವಣಿಗೆಗಳಿಗೆ ಅಂತಿಮ ವಿರಾಮ ಬೀಳುತ್ತಾ ಸರ್? ಅಂತಿಮ ವಿರಾಮ ಬೀಳ್ಬೇಕು. ಬೀಳ್ತಕ್ಕಂತ ಕೆಲಸ ಹೈಕಮಾಂಡ್ ಅವ್ರು ಮಾಡಬೇಕು. ಯಾಕಂದ್ರೆ ಕಾರ್ಯಕರ್ತರಲ್ಲಿ ಗೊಂದಲ. ನಾನು ಅಸ್ಟ್ರಾಲಜರ್ ಅಲ್ಲ, ಶಾಸ್ತ್ರ ಹೇಳೋನಲ್ಲ, ಜ್ಯೋತಿಷ್ಯ ಅಲ್ಲ, ಜಾಗೃತಿ ಆಗ್ಬೇಕು.